ಗೆಳೆಯರೆ, ನಾನು ಈ ಹಿಂದೆ 1992 ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಬಗ್ಗೆ ಮಾಡಿದ್ದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಕನ್ನಡಿಗರಿಗೆ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ನ ಇನ್ನೂ ಹಲವು ಸ್ಕ್ಯಾಮ್ ಬಗ್ಗೆ ತಿಳಿಸಿ ಅರಿವು ಮೂಡಿಸೋ ಸಲುವಾಗಿ ಈಗ ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟನ್ನು ಅಲ್ಲಾಡಿಸಿ ನಮ್ಮ ದೇಶದ ರೆಪ್ಯುಟೇಷನ್ಗೆ ಮಸಿ ಬಳದ ಸತ್ಯಂ ಸ್ಕ್ಯಾಮ್ ಬಗ್ಗೆ ನಿಮಗೆ ತಿಳಿಸ್ತೀನಿ. ಸಾಕಷ್ಟು ಇನ್ವೆಸ್ಟರ್ಸ್ಗಳು ಈ ಕಂಪನಿಯಿಂದ ಹಣವನ್ನು ಕಳ್ಕೊಂಡ್ರು. ಆದರೆ ಅವರು ಕೆಲವು ಮುನ್ನೆಚ್ಚರಿಕೆಗಳನ್ನ ತಗೊಂಡಿದ್ರೆ ಖಂಡಿತ ತಮಗಾದ ನಷ್ಟವನ್ನು ತಪ್ಪಿಸ್ಬೋದಿತ್ತು. ಈ ವಿಡಿಯೋವನ್ನು ಕಡೆವರೆಗೂ ನೋಡಿ. ಕಡೆಯಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ಕೊಡ್ತೀನಿ. ಅದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗೆ ಬಹಳ ಸಹಾಯವಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಿರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ, ಹೆಚ್ಚು ತಡ ಮಾಡಿದ್ರೆ ಶುರು ಮಾಡೋಣ. ನಾನು ನಿಮ್ಮ ರಾಕೇಶ್, ನೀವು ನೋಡ್ತಾ ಇದ್ದೀರಾ ಆಸ್ಪೈರಿಂಗ್ ಇಂಡಿಯನ್ ಚಾನಲ್. ಸ್ನೇಹಿತರೆ, ಒಂದು ಕಾಲದಲ್ಲಿ ಈ ಸತ್ಯಂ ಕಂಪ್ಯೂಟರ್ಸ್ ಇನ್ವೆಸ್ಟರ್ಸ್ಗಳಿಗೆ ಅತ್ಯಂತ ಪ್ರಿಯವಾದ ಕಂಪನಿಯಾಗಿತ್ತು. 2008ರಲ್ಲಿ ಇದರ ರೆವಿನ್ಯೂ ಸುಮಾರು 13,000 ಕೋಟಿಯಷ್ಟಿತ್ತು. ಸತ್ಯಂ ಕಂಪ್ಯೂಟರ್ಸ್ ಆಗಿನ ಕಾಲದಲ್ಲಿ ಇಂಡಿಯಾದ ಟಾಪ್ 5 IT ಕಂಪನಿಗಳಲ್ಲಿ ಹೆಸರು ಮಾಡಿತ್ತು. ಸತ್ಯಂ ಕಂಪನಿಯ ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್ನಲ್ಲಿತ್ತು. ಈ ಕಂಪನಿ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಸಿಸ್ಟಮ್ ಮೇಂಟೆನೆನ್ಸ್, ಇಂಜಿನಿಯರಿಂಗ್ ಡಿಸೈನ್ಗಳಂಥ ಸರ್ವಿಸ್ಗಳನ್ನ ತನ್ನ ಕ್ಲೈಂಟ್ಸ್ಗಳಿಗೆ ನೀಡ್ತಾ ಇತ್ತು. ಈ ಸತ್ಯಂ ಸ್ಕ್ಯಾಮ್ ಆದಾಗ ಬೈರ್ರಾಜು ರಾಮಲಿಂಗರಾಜು ಅನ್ನೋ ವ್ಯಕ್ತಿ ಈ ಕಂಪನಿಯ ಚೇರ್ಮನ್ ಆಗಿದ್ದರು. ಈ ಸತ್ಯಂ ಸ್ಕ್ಯಾಮ್ನ ಪ್ರಭಾವ ಎಷ್ಟಿತ್ತಂದರೆ, ಈ ಸ್ಕ್ಯಾಮ್ ಹೊರಬೀಳ್ತಿದ್ದಾಗೆ 2008ರಲ್ಲಿ ಸುಮಾರು 544 ರೂಪಾಯಿಗೆ ಟ್ರೇಡ್ ಆಗ್ತಾ ಇದ್ದ ಸತ್ಯಂನ ಶೇರ್ ಪ್ರೈಸ್ 2009ರ ಜನವರಿ 10ನೇ ತಾರೀಕು 11.5 ರೂಪಾಯಿಗೆ ಕುಸಿದಿತ್ತು. ಆ ಸಮಯದಲ್ಲಿ ಸೆನ್ಸೆಕ್ಸ್ ಸುಮಾರು 7.5% ಕುಸಿದಿತ್ತು. ಈ ಸತ್ಯಂ ಕಂಪನಿ ಶುರುವಾಗಿದ್ದು 1987ರಲ್ಲಿ. ಈ ಕಂಪನಿ 2003ರಲ್ಲಿ ಸುಮಾರು $1 ಬಿಲಿಯನ್ ನಷ್ಟು ರೆವಿನ್ಯೂ ಗಳಿಸ್ತಿತ್ತು. 2008ರಲ್ಲಿ ಆ ಕಂಪನಿಯವರ ಪ್ರಕಾರ ಆ ರೆವಿನ್ಯೂ $2 ಬಿಲಿಯನ್ ಅಂದರೆ ಸುಮಾರು 13,000 ಕೋಟಿವರೆಗೂ ಬೆಳೆದಿತ್ತು. ಸತ್ಯಂ ಕಂಪ್ಯೂಟರ್ಸ್ನಲ್ಲಿ 50,000ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡ್ತಿದ್ರು. ಹಾಗೂ ಈ ಕಂಪನಿ 60ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಕ್ಲೈಂಟ್ಸ್ ಅನ್ನ ಹೊಂದಿತ್ತು. ಆ ಸಮಯದಲ್ಲಿ ಸತ್ಯಂ ಕಂಪ್ಯೂಟರ್ಸ್ ವಾರ್ಷಿಕ 40% ಗ್ರೋತ್ ಆಗಿತ್ತು. ಅದರ ಆಪರೇಟಿಂಗ್ ಪ್ರಾಫಿಟ್ ಸುಮಾರು 21% ನಷ್ಟಿತ್ತು. ವಿಪರ್ಯಾಸ ಅಂದರೆ, ಈ ಸ್ಕ್ಯಾಮ್ ಹೊರಬೀಳೋ ಕೆಲವೇ ದಿನಗಳ ಮುಂಚೆ 2008ರಲ್ಲಿ ಈ ಕಂಪನಿಗೆ ತನ್ನ ಅತ್ಯುನ್ನತ ಅಕೌಂಟಬಿಲಿಟಿಗಾಗಿ ಗೋಲ್ಡನ್ ಪೀಕಾಕ್ ಅವಾರ್ಡನ್ನು ನೀಡಲಾಯಿತು. ಇನ್ನೂ ಹಾಸ್ಯದ ಸಂಗತಿ ಅಂದರೆ, 2008ರಲ್ಲಿ ರಾಮಲಿಂಗರಾಜು ಅವರಿಗೂ ದ ಅರ್ನೆಸ್ಟ್ ಆ್ಯಂಡ್ ಯಂಗ್ ಆಂಟರ್ಪ್ರಿನರ್ ಆಫ್ ದ ಇಯರ್ ಅವಾರ್ಡನ್ನು ನೀಡಲಾಯಿತು. ಇಷ್ಟು ಎತ್ತರಕ್ಕೆ ಬೆಳೆದಿದ್ದ ಕಂಪನಿಯ ಪತನಕ್ಕೆ ಕಾರಣವಾಗಿದ್ದು ಇದೇ ರಾಮಲಿಂಗರಾಜು. ಈ ರಾಮಲಿಂಗರಾಜು ಕಾಲ ಕಳೆದಂತೆ ತಮ್ಮ ಬಿಸ್ನೆಸ್ನಲ್ಲಿ ಆಸಕ್ತಿ ಕಳ್ಕೊಂಡಿದ್ರು. ಅವರಿಗೆ ರಿಯಲ್ ಎಸ್ಟೇಟ್ ಮೇಲೆ ಹೆಚ್ಚು ಒಲವಿತ್ತು. ಆ ಕಾರಣಕ್ಕಾಗಿ ಇವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಸೇರಿಸಿಕೊಂಡು ಮೆಹ್ತಾಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನೋ ಒಂದು ರಿಯಲ್ ಎಸ್ಟೇಟ್ ಕಂಪನಿಯನ್ನ ಪ್ರಾರಂಭಿಸಿದ್ರು. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರು. ಇಂತಹ ಸಮಯದಲ್ಲಿ 2003ರಲ್ಲಿ ಅವರಿಗೆ ಇನ್ನೂ ಕೆಲವೇ ಸಮಯದಲ್ಲಿ ಹೈದರಾಬಾದ್ನ ಪ್ರೈಮ್ ಲೊಕೇಶನ್ ನಲ್ಲಿ ಮೆಟ್ರೋ ಸರ್ವಿಸ್ ಸ್ಟಾರ್ಟ್ ಆಗೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಈ ಮೆಟ್ರೋ ಪ್ರಾಜೆಕ್ಟ್ ಬರೋ ಜಾಗದಲ್ಲಿ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಲಾಭ ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ರು ರಾಮಲಿಂಗರಾಜು. ಈ ರಾಮಲಿಂಗರಾಜು ಅವರು ಈ ಮೆಹ್ತಾಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪನಿಯನ್ನ ನಡೆಸ್ತಿರೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಆ ಕಂಪನಿಯ ಫಂಡಿಂಗ್ಸ್ ಎಲ್ಲಿಂದ ಬರ್ತಿತ್ತು ಅಂತ ಯಾರು ಯೋಚನೆ ಮಾಡಲಿಲ್ಲ. ಈ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ರಾಜು ಅವರ ಬಳಿ ಅಗತ್ಯವಾದ ಹಣ ಇರಲಿಲ್ಲ. ಹಾಗಾಗಿ ಅವರು ತಮ್ಮ ಸೋದರ ರಾಮರಾಜು ಜೊತೆ ಸೇರ್ಕೊಂಡು ಒಂದು ಕ್ರಿಮಿನಲ್ ಪ್ಲಾನ್ ಮಾಡ್ತಾರೆ. ತಮ್ಮ ಕಂಪನಿನಲ್ಲಿ ಫೇಕ್ ಪ್ರಾಫಿಟ್ ಅನ್ನು ತೋರಿಸಿ ಶೇರ್ ಪ್ರೈಸ್ಗಳನ್ನ ಮ್ಯಾನ್ಪುಲೇಟ್ ಮಾಡೋ ಪ್ಲಾನ್ ಮಾಡ್ತಾರೆ. ಆ ಸಮಯದಲ್ಲಿ ಸತ್ಯಂನ ಪ್ರಮೋಟರ್ಸ್ ಆದ ರಾಮಲಿಂಗರಾಜು ಬಳಿ ಸತ್ಯಂನ 25% ಶೇರ್ ಇತ್ತು. ಕಂಪನಿನಲ್ಲಿ ಪ್ರಾಫಿಟ್ ಹೆಚ್ಚಾದ್ರೆ ಕಂಪನಿಯ ಶೇರ್ ಪ್ರೈಸ್ ಹೆಚ್ಚಾಗುತ್ತೆ. ಆಗ ಆ ಶೇರ್ ಪ್ರೈಸ್ ನಲ್ಲಿ ತಮ್ಮ ಶೇರ್ಸ್ ಅನ್ನ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋ ಪ್ಲಾನ್ ಮಾಡಿದ್ರು ರಾಜು ಅವರು. ಅವರಿಗೆ ಇಲ್ಲಿ ಹೆಲ್ಪ್ ಆಗಿದ್ದು ಅವರೇ ಡೆವಲಪ್ ಮಾಡಿರೋ ERP ಇಂದ. ಸ್ನೇಹಿತರೆ, ERP ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಈ ERP ನಿಂದ ಕಂಪನಿಯ ಇನ್ಕಮ್, ಎಕ್ಸ್ಪೆನ್ಸಸ್, ಪ್ರೊಡಕ್ಷನ್, ಪ್ರೊಕ್ಯೂರ್ಮೆಂಟ್ ಹೀಗೆ ಎಲ್ಲ ಆಕ್ಟಿವಿಟೀಸ್ ಅನ್ನ ಮಾನಿಟರ್ ಮಾಡಿ ರೆಕಾರ್ಡ್ ಮಾಡಲಾಗುತ್ತೆ. ಈ SAP ಅನ್ನೋದು ಕೂಡ ಒಂದು ERP ಸಾಫ್ಟ್ವೇರ್. ಈ ಸತ್ಯಂ ಅವರು ಈ ERP ಅನ್ನ ಕಸ್ಟಮೈಸ್ ಮಾಡಿಕೊಂಡು ತಾವೇ ಡೆವಲಪ್ ಮಾಡಿದ್ರು. ಹಾಗಾಗಿ ಕಂಪನಿಯ ಎಲ್ಲ ಅಕೌಂಟ್ಸ್ ಅನ್ನ ಈಸಿಯಾಗಿ ಏರ್ಪೇರ್ ಮಾಡ್ತಿದ್ರು. ಇಲ್ಲಿ ಈ ರಾಜು ಎಷ್ಟರ ಮಟ್ಟಿಗೆ ಫ್ರಾಡ್ ಮಾಡಿದ್ರು ಅಂದ್ರೆ, ಅವರು ಒಂದೇ ವರ್ಷದಲ್ಲಿ ಸುಮಾರು 7,500 ಫೇಕ್ ಬಿಲ್ಗಳನ್ನ ಕಂಪನಿ ಅಕೌಂಟ್ಸ್ ನಲ್ಲಿ ತೋರಿಸಿದ್ರು. ಅಷ್ಟೇ ಅಲ್ದಿರ ಇನ್ನೂ ಹೆಚ್ಚು ದುಡ್ಡು ಮಾಡೋದಕ್ಕೆ ಪ್ರತಿ ವರ್ಷ 18ರಿಂದ 20 ಕೋಟಿಯಷ್ಟು ದುಡ್ಡನ್ನ ಫೇಕ್ ಸ್ಯಾಲರಿ ಅಕೌಂಟ್ ಕ್ರಿಯೇಟ್ ಮಾಡಿ ಅದರ ಮೂಲಕ ಡ್ರಾ ಮಾಡ್ತಿದ್ರು. ಅಂದ್ರೆ ಇಲ್ಲದೆ ಇರೋ ಎಂಪ್ಲಾಯ್ಸ್ಗಳ ಹೆಸರಲ್ಲಿ ಇವರೇ ದುಡ್ಡು ಡ್ರಾ ಮಾಡ್ಕೊಳ್ತಿದ್ರು. ರಾಜು ಅವರ ಈ ಫ್ರಾಡ್ಗೆ ಕೈ ಜೋಡಿಸಿದ್ದು ಈ ಕಂಪನಿಯ ಇಂಡಿಪೆಂಡೆಂಟ್ ಆಡಿಟರ್ಗಳಾದ ಪ್ರೈಸ್ ವಾಟರ್ ಹೌಸ್ ಕೂಪರ್ ಅನ್ನೋ ಒಂದು ಆಡಿಟಿಂಗ್ ಕಂಪನಿ. ಈ PwC
UK ಬೇಸ್ಡ್ ಆಡಿಟಿಂಗ್ ಕಂಪನಿ. ಇವರು ಕಂಪನಿಯ ರೆಕಾರ್ಡ್ಸ್ ಅನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನ ಸರ್ಟಿಫೈ ಮಾಡಬೇಕಿತ್ತು. ಆದರೆ ಅವರ ಕಣ್ಣು ಮುಂದೆನೆ ಇಂತಹ ದೊಡ್ಡ ಫ್ರಾಡ್ ನಡೆದಿದ್ರಿಂದ ರಾಜು ಅವರಿಗೆ ಈ PwC ಅವರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಪರಿಗಣಿಸಲಾಯಿತು. ಅಲ್ಲ, 7,500 ಫೇಕ್ ಬಿಲ್ಗಳನ್ನ ಇವರು ಪರಿಶೀಲನೆ ಮಾಡದಿರಾನೆ ಅಕೌಂಟ್ಗಳನ್ನ ಸರ್ಟಿಫೈ ಮಾಡಿದ್ಮೇಲೆ ಇವ್ರ ಬಗ್ಗೆ ಇನ್ನೇನು ಹೇಳಕ್ಕಾಗತ್ತೆ. ರಾಜು ಅವರು ಈ ಮ್ಯಾನಿಪುಲೇಷನ್ ಅನ್ನ 90ರ ದಶಕದಲ್ಲಿ ಸಣ್ಣ ಮಟ್ಟದಲ್ಲಿ ಶುರು ಮಾಡಿದ್ರು. ಹೋಗ್ತಾ ಹೋಗ್ತಾ ಇದು ಕ್ರಮೇಣ ಚಟವಾಗಿ ಬದಲಾಯಿತು. ಆಕ್ಚುಯಲ್ ಪ್ರಾಫಿಟ್ಗೂ ಫೇಕ್ ಪ್ರಾಫಿಟ್ಗೂ ಇರೋ ವ್ಯತ್ಯಾಸ ದಿನ ಕಳೆದಂತೆ ಹೆಚ್ಚಾಗ್ತಾ ಹೋಯಿತು. ಈ ಕಾರಣದಿಂದಾಗಿ 2003ರಲ್ಲಿ 138 ರೂಪಾಯಿಗೆ ಟ್ರೇಡ್ ಆಗ್ತಾ ಇದ್ದ ಸತ್ಯಂನ ಶೇರ್ ಪ್ರೈಸ್ 2008ರವರೆಗೆ 544 ರೂಪಾಯಿವರೆಗೂ ಏರಿತ್ತು. ಅಂದ್ರೆ 5 ವರ್ಷದಲ್ಲಿ 300% ಗ್ರೋತ್ ಆಗಿತ್ತು. ಈ ಚಾರ್ಟ್ ನಲ್ಲಿ ಇಯರ್ ಆನ್ ಇಯರ್ ಸತ್ಯಂ ಕಂಪನಿಯ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ನೀಡಿದ್ದೀನಿ. ಇದು ಸತ್ಯಂನಲ್ಲಿ ರಾಜು ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನ ತೋರಿಸುತ್ತೆ. ಪ್ರತಿ ವರ್ಷ ಹೇಗೆ ರಾಜು ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಡಿಮೆ ಆಗ್ತಾ ಬಂದಿದೆ ಅನ್ನೋದನ್ನ ಇಲ್ಲಿ ಗಮನಿಸಿ. 2002ರಲ್ಲಿ 25% ಇದ್ದ ಶೇರ್ ಹೋಲ್ಡಿಂಗ್ 2008ರವರೆಗೆ 2%ಗೆ ಇಳಿದಿದೆ. ಪ್ರತಿ ವರ್ಷ ಇಷ್ಟು ವೇಗವಾಗಿ ಇಳಿತಿದ್ದ ರಾಜು ಅವರ ಶೇರ್ ಹೋಲ್ಡಿಂಗ್ ಇನ್ವೆಸ್ಟರ್ಸ್ ಗಳಿಗೆ ಒಂದು ದೊಡ್ಡ ವಾರ್ನಿಂಗ್ ಸಿಗ್ನಲ್ ಆಗಿತ್ತು. ಅಕೌಂಟ್ಸ್ ನಲ್ಲಿನ ವ್ಯತ್ಯಾಸ ದೊಡ್ಡದಾದಷ್ಟು ರಾಮಲಿಂಗ ರಾಜು ಅವರು ತಮ್ಮ ಕಂಪನಿಯ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನ ಕಳ್ಕೊಂಡಿದ್ರು. ಇನ್ನೂ ಫೇಕ್ ಪ್ರಾಫಿಟ್ ತೋರಿಸಿಕೊಂಡು ಹೆಚ್ಚು ದಿನ ಮುಂದುವರಿಸೋದಕ್ಕಾಗೋದಿಲ್ಲ ಅನ್ನೋದನ್ನ ಅರ್ಥಕೊಂಡ ರಾಜು ಕಡೆಯ ಅಸ್ತ್ರವಾಗಿ ತಮ್ಮ ಮೇತಾಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಯನ್ನ ಸತ್ಯಂ ಕಂಪನಿ ಜೊತೆಗೆ ಮರ್ಜ್ ಮಾಡೋ ಪ್ಲಾನ್ ಮಾಡಿದ್ರು. ಆದರೆ ಅವರ ಈ ಪ್ರಪೋಸಲ್ ಅನ್ನ ಹೆಚ್ಚಿನ ಶೇರ್ ಹೋಲ್ಡರ್ಸ್ ಗಳು ರಿಜೆಕ್ಟ್ ಮಾಡಿದ್ರು. ಹಾಗಾಗಿ ಈ ಅಕ್ವಿಸಿಷನ್ ಅನ್ನ ರಾಜು ಅವರು ರದ್ದುಗೊಳಿಸಬೇಕಾಯಿತು. ಇದೆಲ್ಲದರ ಜೊತೆಗೆ ಗಾಯದ ಮೇಲೆ ಬರೆ ಎಳೆದಾಗೆ 2008ರಲ್ಲಿ ಆದ ಗ್ಲೋಬಲ್ ಎಕನಾಮಿಕ್ ರೆಸೆಷನ್ ನಿಂದಾಗಿ ರಿಯಲ್ ಎಸ್ಟೇಟ್ ನ ಬೆಲೆ ಪಾತಾಳಕ್ಕೆ ಕುಸಿದಿತ್ತು. ಈ ಸಮಯದಲ್ಲಿ ತನ್ನ ರಿಯಲ್ ಎಸ್ಟೇಟ್ ಗಳನ್ನ ಮಾರಾಟ ಮಾಡಿ ಆದರೂ ಸತ್ಯಂ ಕಂಪ್ಯೂಟರ್ಸ್ ನ ಅಕೌಂಟ್ ನಲ್ಲಾಗಿರೋ ಏರುಪೇರುಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದ ರಾಜುಗೆ ಇದೊಂದು ಮರಣಾಘಾತ ಕೊಡುವಂತ ಘಟನೆಯಾಗಿ ಪರಿಣಮಿಸಿತು. ರಾಜು ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿದ್ದ ತನ್ನ ಹೆಚ್ಚು ಪಾಲಿನ ಹಣವನ್ನ ಅಷ್ಟೊತ್ತಿಗಾಗಲೇ ಕಳ್ಕೊಂಡಿದ್ರು. ರಾಜು ಅವರು ತಮ್ಮ ಪ್ರಾಫಿಟ್ಸ್ ನಲ್ಲಿ ಸುಮಾರು 7,000 ಕೋಟಿಯಷ್ಟು ಹೆಚ್ಚಿಗೆ ಸುಳ್ಳು ಲೆಕ್ಕವನ್ನ ತೋರಿಸಿದ್ರು. ಅದಷ್ಟೇ ಅಲ್ದಿರ ಕಂಪನಿ ಅಕೌಂಟ್ಸ್ ನಲ್ಲಿ ಸುಮಾರು 5,000 ಕೋಟಿಯಷ್ಟು ಎಕ್ಸ್ಟ್ರಾ ಕ್ಯಾಶ್ ಇದೆ ಅನ್ನೋ ಸುಳ್ಳು ಲೆಕ್ಕ ತೋರಿಸಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ರಾಜು ಅವರಿಗೆ ಸರೆಂಡರ್ ಆಗೋದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಯಾಕಂದ್ರೆ ಇನ್ನೂ ಹೆಚ್ಚು ಪ್ರಾಫಿಟ್ ತೋರಿಸ್ತಾ ಹೋದ್ರೆ ಅದಕ್ಕೆ ತಕ್ಕಂತೆ ಶೇರ್ ಹೋಲ್ಡರ್ಸ್ ಗಳಿಗೆ ಡಿವಿಡೆಂಡ್ಸ್ ಕೊಡೋದಕ್ಕಾಗ್ಲಿ, ಟ್ಯಾಕ್ಸ್ ಕಟ್ಟೋದಕ್ಕಾಗ್ಲಿ, ಅಥವಾ ಬ್ಯಾಂಕ್ ಲೋನ್ ಮೇಲೆ ಇಂಟ್ರೆಸ್ಟ್ ಕಟ್ಟೋದಕ್ಕಾಗ್ಲಿ, ಅಥವಾ ಕನಿಷ್ಠ ಪಕ್ಷ ಎಂಪ್ಲಾಯೀಸ್ ಗಳಿಗೆ ಸ್ಯಾಲರಿ ಇನ್ಕ್ರಿಮೆಂಟ್ ಕೊಡೋದಕ್ಕಾಗ್ಲಿ ರಾಜು ಅವರ ಬಳಿ ದುಡ್ಡಿರಲಿಲ್ಲ. ಹಾಗಾಗಿ ರಾಜು ಅವರು 2009ರಲ್ಲಿ ಒಂದು ಕನ್ಫೆಷನ್ ಲೆಟರ್ ರಿಲೀಸ್ ಮಾಡಿದ್ರು. ಅದರಲ್ಲಿ ತಾನು ಮಾಡಿರೋ ಈ ಫ್ರಾಡ್ ನ ಬಗ್ಗೆ ವಿವರವಾಗಿ ಹೇಳಿ ತಪ್ಪೊಪ್ಪಿಕೊಂಡ್ರು. ಈ ಸುದ್ದಿ ಪಬ್ಲಿಕ್ ನಲ್ಲಿ ಪಬ್ಲಿಷ್ ಆಗ್ತಿದ್ದಾಗೆ ಸತ್ಯಂ ಕಂಪ್ಯೂಟರ್ಸ್ ನ ಶೇರ್ ವ್ಯಾಲ್ಯೂ 544 ರೂಪಾಯಿಂದ 11.5 ರೂಪಾಯಿಗೆ ಕುಸಿದು ಬಿತ್ತು. ಸತ್ಯಂ ಶೇರ್ಸ್ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಕೂಡ ಲಿಸ್ಟ್ ಆಗಿತ್ತು. ಅಲ್ಲಿ ಅದರ ವ್ಯಾಲ್ಯೂ $29ನಿಂದ $2ಗೆ ಕುಸಿತಿತ್ತು. ಇವೆಲ್ಲ ಆದ ನಂತರ ರಾಜು ಅವ್ರನ್ನ ಅರೆಸ್ಟ್ ಮಾಡಲಾಯಿತು. ಹಾಗೆ ಅವರಿಗೆ ಕೆಲವು ದಿನಗಳ ನಂತರ ಬೇಲ್ ಕೂಡ ಸಿಕ್ತು. ಕಡೆಗೆ 2015ರಲ್ಲಿ ರಾಜು ಅವರ ಮೇಲೆ ಕೇಸ್ ಪ್ರೂವ್ ಆಯಿತು ಹಾಗೂ ಅವರಿಗೆ 9 ವರ್ಷಗಳ ಕಾರಾಗೃಹ ಶಿಕ್ಷೆ ಆಯಿತು. ಈ ಕೇಸ್ ಹೊರಬಿದ್ದ ಸಮಯದಲ್ಲಿ ಭಾರತ ಸರ್ಕಾರ ಒಂದು ಸ್ಪೆಷಲ್ ಟೀಮ್ ಅನ್ನು ಫಾರ್ಮ್ ಮಾಡಿ ಅವರನ್ನ ಸತ್ಯಂ ಕಂಪನಿಯ ಬೋರ್ಡ್ ಮೆಂಬರ್ಸ್ ಆಗಿ ನೇಮಕಗೊಳಿಸಿತು. ಸೆಬಿ ಅವರು ಆಡಿಟಿಂಗ್ ಕಂಪನಿಯಾದ PwC ಕಂಪನಿಯನ್ನ 2 ವರ್ಷಗಳ ಕಾಲ ಯಾವುದೇ ಲಿಸ್ಟೆಡ್ ಕಂಪನಿಯನ್ನ ಆಡಿಟ್ ಮಾಡಬಾರದು ಅಂತ ಬ್ಯಾನ್ ಮಾಡಿದ್ರು. ಸರ್ಕಾರದವರು ಈ ಕೇಸ್ ಸಾಲ್ವ್ ಮಾಡೋದಕ್ಕಾಗಿ ಸ್ಪೆಷಲ್ ಅಡ್ವೈಸರಿ ಟೀಮ್ ಒಂದನ್ನ ರೆಡಿ ಮಾಡಿದ್ರು. ಇದರ ಜೊತೆಗೆ ಸೆಬಿ ಈ ಸ್ಕ್ಯಾಮ್ನ ನಂತರ ಎಲ್ಲಾ ಲಿಸ್ಟೆಡ್ ಕಂಪನಿ 10 ವರ್ಷಕ್ಕೆ ಒಂದು ಸಾರಿ ಕಂಪಲ್ಸರಿಯಾಗಿ ಆಡಿಟರ್ಗಳನ್ನ ಚೇಂಜ್ ಮಾಡಬೇಕು ಅನ್ನೋ ರೂಲ್ಸ್ ಅನ್ನ ಮಾಡಿದ್ರು. ಇವೆಲ್ಲದರ ನಡುವೆ ಟೆಕ್ ಮಹೀಂದ್ರ ಸತ್ಯಂ ಕಂಪ್ಯೂಟರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತು. ಆನಂತರ ಸತ್ಯಂ ಕಂಪ್ಯೂಟರ್ಸ್ ಅನ್ನ ಮಹೀಂದ್ರ ಸತ್ಯಂ ಅಂತ ಮರುನಾಮಕರಣ ಮಾಡಲಾಯಿತು. ಈ ಅಕ್ವಿಸಿಷನ್ ನಿಂದಾಗಿ ಈ ಕಂಪನಿ ಉಳ್ಕೊಳ್ತು. ಸ್ನೇಹಿತರೆ, ಸತ್ಯಂ ಕಂಪ್ಯೂಟರ್ಸ್ ಪೂರ್ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಒಂದು ಜ್ವಲಂತ ಉದಾಹರಣೆ. ಸತ್ಯಂ ಕಂಪ್ಯೂಟರ್ಸ್ ನ ಕಾರ್ಪೊರೇಟ್ ಆಡಿಟ್ ಕಮಿಟಿ ಅವರು ರಾಜು ಅವರ ಇಷ್ಟೆಲ್ಲ ಸ್ಕ್ಯಾಮ್ಗಳನ್ನ ಗುರುತಿಸಿ ತಡೆಯೋದ್ರಲ್ಲಿ ವಿಫಲರಾದರು. ಆ ಕಂಪನಿಯ CEO, CFO ಕೂಡ ಈ ಫ್ರಾಡ್ ಅನ್ನ ತಡೆಯೋದ್ರಲ್ಲಿ ವಿಫಲರಾದರು. ಇವೆಲ್ಲ ನೋಡಿದ್ರೆ ಇವರೆಲ್ಲರೂ ಈ ಕಂಪನಿಯ ಸ್ಕ್ಯಾಮ್ ನಲ್ಲಿ ಭಾಗಿದಾರರಾಗಿರೋ ಸಾಧ್ಯತೆಗಳು ಕೂಡ ಇರಬಹುದು. ಇವೆಲ್ಲ ಸಾಲದು ಅಂತ ಆ ಕಂಪನಿಯ ಇಂಡಿಪೆಂಡೆಂಟ್ ಆಡಿಟರ್ಸ್ ಗಳು ಕೂಡ ಇದನ್ನ ತಡೆಯೋದ್ರಲ್ಲಿ ವಿಫಲರಾದರು. ಗೆಳೆಯರೆ, ಈ ಸ್ಕ್ಯಾಮ್ ನಿಂದಾಗಿ ನಿಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ ಗಳು ಸಾಕಷ್ಟು ಜನ ಹಣ ಕಳ್ಕೊಂಡ್ರು. ಆದ್ರೆ ಇಂಥ ಒಂದು ಲಾಸ್ ಅನ್ನ ಇನ್ವೆಸ್ಟರ್ಸ್ ಗಳು ತಡಿಬೋದಿತ್ತ?
ಖಂಡಿತ ಸಾಧ್ಯವಿತ್ತು. ಇಲ್ಲಿ ಮೊದಲನೇ ಸಿಗ್ನಲ್, ರಾಜು ಅವರು ಮೇತಾಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅನ್ನೋ ರಿಯಲ್ ಎಸ್ಟೇಟ್ ಕಂಪನಿಯನ್ನ ಒಂದು IT ಕಂಪನಿ ಜೊತೆಗೆ ಮರ್ಜ್ ಮಾಡೋದಕ್ಕೆ ನೋಡಿದ್ರು. ಇದು ಯಾವ ತರ ಲೆಕ್ಕಾಚಾರ? IT ಕಂಪನಿಗೂ ರಿಯಲ್ ಎಸ್ಟೇಟ್ ಕಂಪನಿಗೂ ಎಲ್ಲಿಯ ಸಂಬಂಧ? ಇಂತಹ ಒಂದು ಸುದ್ದಿ ಹೊರ ಬೀಳ್ತಿದ್ದಾಗೆ ಇನ್ವೆಸ್ಟರ್ಸ್ ಗಳು ಎಚ್ಚೆತ್ತುಕೊಳ್ಬೇಕಿತ್ತು. ಎರಡನೇದಾಗಿ, ಸತ್ಯಂನಲ್ಲಿ ಪ್ರಮೋಟರ್ ಶೇರ್ ಹೋಲ್ಡಿಂಗ್ಸ್ ಪ್ರತಿ ವರ್ಷ ಗಣನೀಯವಾಗಿ ವೇಗವಾಗಿ ಇಳಿಯೋದನ್ನ ಗಮನಿಸಬಹುದಿತ್ತು. ಈ ಶೇರ್ ಹೋಲ್ಡಿಂಗ್ ರಿಡಕ್ಷನ್ ಅನ್ನ ಗಮನಿಸಿದ್ರೆ ಸತ್ಯಂನ ಪರಿಸ್ಥಿತಿ ಈ ಪ್ರಮೋಟರ್ಸ್ ಗಳಿಗೆ ಗೊತ್ತಿದ್ಕೊಂಡೇ ಈ ಕೆಲಸ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಗೆಳೆಯರೆ, ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಯಾವಾಗಲೂ ಅಲರ್ಟ್ ಆಗಿರಬೇಕು. ಒಂದು ಸಾರಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿದ್ದೆ ಮಾಡ್ಕೊಂಡಿರಕ್ಕಾಗಲ್ಲ. ಸದಾ ನಾವು ಇನ್ವೆಸ್ಟ್ ಮಾಡ್ತಿರೋ ಕಂಪನಿಯ ಬಗ್ಗೆ ಅಪ್ಡೇಟ್ಸ್ ಗಳನ್ನ ತಗೊಳ್ತಿರ್ಬೇಕು. ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ಸ್ ಇಂಥ ರೆಡ್ ಸಿಗ್ನಲ್ ಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಆಗ ಮಾತ್ರ ನಾವು ಈ ಮಾರ್ಕೆಟ್ನಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸ್ನೇಹಿತರೆ, ನನ್ನ ಈ ವಿಡಿಯೋಗಳ ಮೂಲಕ ನಿಮ್ಮನ್ನು ಬಲಪಡಿಸೋದೇ ನನ್ನ ಪರಮ ಗುರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ, ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ನನ್ನ ವಿಡಿಯೋಗಳನ್ನ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸೋದಕ್ಕೆ ಸಹಾಯ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕೋದಕ್ಕೆ ಮರಿಬೇಡಿ. ಹಾಗೆ ನೀವು ಜಿರೋದಾ ಅಥವಾ ಅಪ್ಸ್ಟಾಕ್ಸ್ ನಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಗೆಳೆಯರೆ, ಮುಂದಿನ ವಿಡಿಯೋದೊಂದಿಗೆ ಅತಿ ಶೀಘ್ರದಲ್ಲೇ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.